ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹಬ್ಬ ಅದ, ದಸರಾ ಹಬ್ಬ. ಆ್ಯಕ್ಚುಲಿ ನಾಳೆ ಹಬ್ಬ ಅದ, ದಸರಾ ಹಬ್ಬ. ಇವತ್ತು ಆಯುಧ ಪೂಜೆ ಅದ, ಅದಕ್ಕೆ ಸ್ವಲ್ಪ ಜಲ್ದಿ ಎದ್ದೀವಿ. ಹಬ್ಬ ಅಲ್ಲ, ಮನೆಗೆ ಪೂಜೆ ಮಾಡಬೇಕು, ಏನಾರ ನೈವೇದ್ಯ ಮಾಡಬೇಕು ಅಂದ್ಕೊಂಡೆ. ಅದಕ್ಕೆ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಏನಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಹಿಡ್ಕೊಂಡು ಬ್ಲಾಗ್ ಮಾಡತ್ತೀನಿ. ನಮ್ಮ ಮನೆಯವ್ರನ್ನೂ ಎದ್ದಾರ, ಬಟ್ ಪೂರಾ ಎದ್ದಿಲ್ಲ, ಇನ್ನೂ ಫೋನ್ ನೋಡ್ಕೊಂಡು ಮಲ್ಕೊಂಡಾರ. ಸೊ ಇವತ್ತೇನು ಜಾಸ್ತಿ ಅಡುಗೆ ಇರಲ್ಲ, ಯಾಕಂದ್ರೆ ಆಯುಧ ಪೂಜೆ ಅಲ್ಲ. ಸಿಂಪಲ್ಲಾಗಿ ಏನಾರ ಸ್ವೀಟ್ ಮಾಡಿಬಿಡೋದು. ನಾಳೆಗೆ ಜೋರು ಇರ್ತದೆ ನಮ್ಮ ಕಡೆ ಹಬ್ಬ. ಸೊ ನಾಳೆಗೆ ಹೋಳಿಗೆ ಇರ್ತೈತಿ. ಅದಕ್ಕೆ ಇವತ್ತು ಜಸ್ಟ್ ಪೂಜೆ ಮಾಡಿಬಿಡ್ಬೇಕು ಅಂಥೇಳಿ. ಭಾಳ ದಿನ ಆಯಿತು ವ್ಲಾಗ್ ಮಾಡಿರಲಿಲ್ಲ, ಅದಕ್ಕೆ ವ್ಲಾಗ್ ಮಾಡಬೇಕು ಅಂದ್ಕೊಂಡು ಮಾಡತ್ತೀನಿ. ಲಾಸ್ಟ್ ವ್ಲಾಗ್ ಬಿಟ್ಟಿದ್ದು ಅದು ಭಾಳ ಹಳೆ ವ್ಲಾಗ್ ಇತ್ತು, ಎಡಿಟ್ ಮಾಡೋಕ್ಕಾಗಲಾರ್ದಕ್ಕೆ ಬಿಟ್ಟಿರಲಿಲ್ಲ. ಸೊ ಈಗ ಜಸ್ಟ್ ಎದ್ದೀವಿ. ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ ಮನೆಯಂತೆಲ್ಲ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಗುಡಿಗೆ ಹೋಗಬೇಕು ಅಂದ್ಕೊಳತ್ತೀವಿ. ಯಾಕಂದ್ರೆ ನವರಾತ್ರಿ ಪೂಜೆ ಇರ್ತದೆ, ಎಲ್ಲ ಕಡೆ ದೇವಿ ಕೂರಿಸಿರ್ತಾರೆ. ಸೊ ಹೆಂಗಿದ್ರು ಇವತ್ತು ರಜೆ ಅಲ್ಲ, ಅದಕ್ಕೆ ನಮ್ಮ ಮನೆಯವ್ರ ಜೊತೆ ಹೋಗ್ಬೇಕಂತ ಇಷ್ಟು ದಿನ ನಾವು ಹೋಗಿರಲಿಲ್ಲ ಯಾವ ಗುಡಿಗೂ. ಸುಟ್ಟೇದ ಮನೆಯನ್ನು ಮುಗಿಸ್ಕೊಂಡು ಹೊರಗೆ ಹೋಗಿ ಗುಡಿಗೆ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಅದ. ನೋಡೋಣ ಏನಾಗ್ತದೆ ಗೊತ್ತಿಲ್ಲ. ಸೊ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಅದಕ್ಕೆ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾಯಿರಿ, ನಗ್ತಾಯಿರಿ, ಕಾಯ್ತಾಯಿರಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡತ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಿಮಗೆ ಸಪೋರ್ಟ್ ಮಾಡ್ತೀವಿ. ಸೊ ನಾವು ಫ್ರೆಶ್ ಅಪ್ ಆಗ್ಬೋದು. ಅಂಟಿಲ್ ದೆನ್ ಬಾಯ್. ನೋಡಿ, ನಾ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದೆ. ಸೊ ಈಗ ಎಲ್ಲ ಮನೆಯಿಂದೆಲ್ಲ ಪೂಜೆ ಮಾಡಿ ಗುಡಿಗೆ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಅದ. ಸೊ ಬರೀ ಪೂಜೆ ಮಾಡೋನು. ಎಲ್ಲ ಮನೆಗೆ ಏನೇನು ಆಯುಧಗಳು ಇರ್ತಾವೆ, ಐ ಮೀನ್ ಎಲೆಕ್ಟ್ರಾನಿಕ್ಸ್ ಆಯಿತು, ನಮ್ಮ ಬೈಕ್ಸ್, ಆಮೇಲೆ ದೇವ್ರ ಪೂಜೆ ಇವೆಲ್ಲ ಮಾಡತ್ತೀವಿ ಇವತ್ತು. ನಮ್ಮ ಮನೆಯವ್ರು ಆಲ್ರೆಡಿ ಎಲ್ಲ ಲೈಕ್ ಫ್ರಿಜ್, ಆಮೇಲೆ ವಾಷಿಂಗ್ ಮಷಿನ್, ಆಮೇಲೆ ಟಿ ವಿ, ಇವೆಲ್ಲ ಎಲ್ಲ ಎಕ್ಸೆಟ್ರಾ ಇವಕ್ಕೆಲ್ಲ ಒರೆಸಿ ಚೆಂದಂಗೆ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ಯಾರ. ಈಗ ನಾನು ಎಲ್ಲ ರೆಡಿ ಆಗೀನಿ, ದೇವ್ರ ಪೂಜೆ ಮಾಡೀನಿ. 5 ದಿನದಿಂದ ನಾನು ಉಪವಾಸ ವ್ರತ ಅದ ನಂದು. ಆಲ್ಮೋಸ್ಟ್ ಎಲ್ಲರೂ ಯಾರು ದೀಪ ಹಾಕ್ತಿರಲ್ಲ ಅವ್ರಿಗೆಲ್ಲರಿಗೂ ಗೊತ್ತಿರ್ತದೆ. ಒಬ್ಬೊಬ್ಬರು 9 ದಿನ ಮಾಡ್ತಾರೆ, ಒಬ್ಬೊಬ್ಬರು 5 ದಿನ ಮಾಡ್ತಾರೆ. ಸೊ ನಂದು 5 ದಿನದ ಪೂಜೆ. ಬನ್ನಿ ತಂದೀವಿ, ಬನ್ನಿನ ಎಲ್ಲ ಕಡೆ ಇಟ್ಟು ದೇವ್ರ ಪೂಜೆ ಮಾಡಬೇಕು. ಸೊ ನಮ್ಮ ಕಡೆ ಬನ್ನಿ ಅಂತೀವಿ, ನೀವೇನಂತೀರಿ ಕಮೆಂಟ್ ಮಾಡಿರಿ. ಸೊ ನಂದು 5 ದಿನದ ವ್ರತ ಅಂತ ಹೇಳಿದ್ನಲ್ಲ, ಸೊ ಅದು ನಾಳೆ ಕಂಪ್ಲೀಟ್ ಆಗ್ತೈತಿ, ಇವತ್ತಿಲ್ಲ. ಸೊ ನಾಳೆವರೆಗೂ ವ್ರತ ಕಂಟಿನ್ಯೂ ಇರ್ತೈತಿ ನಂದು. ಸೊ ಆಲ್ರೆಡಿ ನಮ್ಮ ಮನೆಯವರೆಲ್ಲ ಪೂಜೆ ಸ್ಟಾರ್ಟ್ ಮಾಡ್ಯಾರ, ಬರೀ ಜಾಯ್ನ್ ಆಗೋನು. ನಮ್ಮ ಮನೆ ಹೆಂಗೆ ಪೂಜೆ ಮಾಡ್ತೀವಿ ಏನು ಅಂತೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ರಿ, ನಮ್ಮದು ಎನ್ಫೀಲ್ಡ್ ಬೈಕ್ನು ರೆಡಿ ಆಗತ್ತೆ ಪೂಜೆ. ಎಷ್ಟು ಚಂದ ಕೇಳ್ಬಿಟ್ಟು ಅನಿಸ್ತದೆ. ಯಾರು ಕೊಟ್ರಮ್ಮ? ಇದು ನಮ್ಮ ಅಣ್ಣ ಕೊಟ್ಟಾರ, ಸಂಗು ಅಣ್ಣ ಅಂತ. ಅವಾಗ ಹುಚ್ಚ ಹೆಂಗೆ ಎಷ್ಟು ಕ್ರೇಜ್ ಇತ್ತಂದ್ರೆ ನಂಗೆ ಎನ್ಫೀಲ್ಡ್ ಬೈಕ್ದು. ಈಗ ಎದ್ರದ್ದು ಕ್ರೇಜ್ ಇಲ್ಲ. ಬರ್ರಿ ಇಡ್ರಿ. ಹೂವು ಇಷ್ಟಿಡೋಣ. ಚಿನ್ನದ ಕಲ್ಲು
मम्मी फोन मेरा भाई फोन पुस्तक ಹೆಚ್ಚೆ ಎಲ್ಲ ಮಾಡೀನಿ ಉದ್ದಕ್ಕೆ ಚಂದ ಈ ಥರ ಉದ್ದದ್ದು ಇದು ತರಬೇಕು ಫೋಟೋಗೆಲ್ಲ ಇಡೋಕರ ಬರ್ತದೆ ಚಂದ ದೇವರಿಗೆ ತಿನ್ನಬೇಡ ಪೂಜೆ ಮಾಡೋಣ ತಿನ್ನತ್ತೆ ಹೂವು ಇಡ್ರಿ ಅದನ್ನು ಬರಲಿ ಸ್ವಲ್ಪ ಅಯ್ಯೋ ಅಯ್ಯೋ ತೊಳಿಬೇಕು ಅದು ತಂದಿರ್ತಾರಲ್ಲ ಗಡ್ಬಡ್ನಾಗ ಅವರು ಅವಾಗಲೇ ರಂಗೋಲಿ ಹಾಕ್ತೀನಿ ನೋಡ್ರಿ ಆಲ್ರೆಡಿ ಹಾಳೆ ಮಾಡಿಬಿಟ್ರ ತೋರಣ ಹಾಕಬೇಕು ಆ್ಯಕ್ಚುಲಿ ಬಟ್ ಇದೆಲ್ಲ ಮಾವಿನ ತೋರಣ ಸಿಗತ್ತಿಲ್ಲ ಅದಕ್ಕೆ ಇದನ್ನೇ ಹಾಕೋಬತ್ತೀವಿ ತುಳಸಿ ಗಿಡಕ್ಕೂ ಇಡೋಣ ಪೂಜೆ ಮಾಡಿ ನೀವು ಪೂಜೆ ಮಾಡಿ ತೋರಿಸಿದ್ದೀನಿ ನೋಡಿ ನಮ್ದು ಇದನ್ನು ಆ್ಯಕ್ಚುಲಿ ಇದನ್ನು ಹಂಗೆ ಸ್ವಲ್ಪ ಜಾತ್ರೆ ಅವಾಗ ಅದನ್ನ ಬೇಡ ಅದ್ರ ಬೇಡ ಈಸ್ಕೊಡು
ಪೂಜೆ ಆಯಿತು, ನೈವೇದ್ಯ ಇಟ್ಟಿವಿ, ಹಣ್ಣು ಕಾಳೆಲ್ಲ. ಈಗ ಗುಡಿ ಹೋಗು ಎಲ್ಲ ಬಿಡ್ಕೊಂಡ್ರು. ಓಕೆ, ನಾನು ದೇವ್ರಿಗೆ ಹೋಗ್ಕೊಂಡು ವಿಶ್ ಮಾಡಿ ಎಲ್ರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ತಗೊಂಡು ನಾವು ನೀವು ಬಂಗಾರದಂಗೆ ಇರೋನು. ಅದು ಹೆಂಗೆ ಬನ್ನಿ ಕೊಟ್ಟು ಬನ್ನಿ ತಗೊಂಡು ಏನು ಅದೇ ಬನ್ನಿ ಕೊಟ್ಟು ಬಂಗಾರದಂಗಿರೋ ನಾವು ಖುಷಿ. ಹಿಂಗೆ ಪ್ರತಿ ವರ್ಷ ಇದೇ ವರ್ಷದಂಗೆ ಪ್ರತಿ ವರ್ಷವೂ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಹಬ್ಬದಾಗ ಇನ್ನೂ ಎಲ್ಲರಿಗೂ ಸಕ್ಸಸ್ ಸಿಗಲಿ. ಆಮೇಲೆ ನಮ್ಮ ವ್ಯೂವರ್ಸಿಗೆ ಏನು ಹೇಳ್ಬೇಕಂದ್ರೆ ಭಾಳ ಸಪೋರ್ಟ್ ಮಾಡತ್ತೀರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಒಳ್ಳೆ ಥರ ಕಮೆಂಟ್ ಮಾಡಿ ನಮಗೆ ಭಾಳ ಕಂಫರ್ಟ್ ಫೀಲ್ ಕೊಡತ್ತೀರಿ. ಸೊ ಅವರಿಗೆಲ್ಲರಿಗೂ ಥ್ಯಾಂಕ್ಸ್. ಆದಷ್ಟು ಜಲ್ದಿ ಒಂದು ಅಟ್ಲೀಸ್ಟ್ 500K ಬೇಡ, ಜಸ್ಟ್ 500 ಸಬ್ಸ್ಕ್ರೈಬ್ ಆದ್ರೆ ಭಾಳ ಖುಷಿ ಆಗ್ತದೆ. ಈಗ 215 ಏನೋ ಅದಾರ. ಸೊ ಭಾಳ ಖುಷಿ ಆಯ್ತು ನನಗೆ. ಅದ್ರೊಳಗೆ ಒಂದಿಷ್ಟು ಜನ ನಮಗೆ ಗೊತ್ತಿರೋರಂತೂ ನಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ವಿಶ್ ಮಾಡ್ತೀರಿ. ಸೊ ಭಾಳ ಖುಷಿ ಆಗತ್ತದ ನಮಗೆ. ಇದೇ ರೀತಿಯಿಂದ ನಮಗೆ ಸಪೋರ್ಟ್ ಮಾಡಿರಿ. ಮೊನ್ನೆ ನೈಟ್ ನಮ್ಮ ಸ್ಟಾಫ್ದವ್ರು 10:30 ಗಂಟೆ ರಾತ್ರಿ ಫೋನ್ ಹಚ್ಚಿ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಕೇಳಿ ಅವ್ರ ಫ್ಯಾಮಿಲಿ ಎಲ್ಲ ತೋರಿಸಿ ವಿಡಿಯೋಗಳು ನೋಡಿ ಖುಷಿ ಪಟ್ಟಿದ್ರು. ನೆಕ್ಸ್ಟ್ ಡೇ ಫೋನ್ ಮಾಡಿ ಹೇಳಿದ್ರು. ತುಂಬ ಖುಷಿ ಆಯಿತು ಕಾಳೆ ಸರ್ ಅವ್ರಿಗೆ. ಥ್ಯಾಂಕ್ ಯು ಸರ್. ಆಮೇಲೆ ಇವ್ರ ಕೊಲೀಗ್ಸ್ ಅವ್ರು ಭಾಳ ಜನ ಕೇಳ್ತಾರಂತ, ಚಲೋ ಮಾಡತ್ತೀರಿ ಅಂತ ಹೇಳ್ತೀರಂತ. ಸೊ ಎಲ್ರಿಗೂ ಥ್ಯಾಂಕ್ಸ್. ಸೊ ನಮ್ಮ ಮನೆಯವ್ರ ಆಫೀಸ್ನಾಗ ಎಲ್ರೂ ಚಂದ ಭಾಳ ಸಪೋರ್ಟ್ ಮಾಡತ್ತೀರಿ, ಆಮೇಲೆ ಕೇಳ್ತೀರಂತ, ಚಂದ ಮಾಡತ್ತಾರೆ ನಿಮ್ಮ ವೈಫ್ ಅಂತೆಲ್ಲ. ಸೊ ನಂಗೆ ಭಾಳ ಖುಷಿ ಆಯಿತು. ಸ್ಪೆಷಲಿ ನಂದಿನಿ ಮೇಡಮ, ಆಮೇಲೆ ಬೋರ್ಡ್ನಾಗಿರೋ ಸುಧಾ ಮೇಡಮ, ಶಿವು ಸರ್, ಆಮೇಲೆ ಶ್ರೀಶೈಲ್ ಸರ್, ಆಮೇಲೆ ಸೋಮಶೇಖರ್ ಸರ್, ಇವ್ರು ಸ್ಪೆಷಲಿ ಇವರೆಲ್ಲ ಕಂಟಿನ್ಯೂ ಆಗಿ ನಾ ಯಾವುದೇ ವ್ಲಾಗ್ ಬಿಟ್ರೂ ಇವರಿಗೆಲ್ಲ ಕಾಡಿಸ್ತಿರ್ತಾರಂತ, ಚಂದ ಮಾಡಿರಿ ಅಂತ ಹೇಳ್ತಿರ್ತೀರಂತ. ಸೊ ನಂಗೆ ಮನೆಗೆ ಬಂದು ಹೇಳ್ತಿರ್ತಾರೆ, ನಂಗೆ ಭಾಳ ಖುಷಿ ಆಗ್ತೈತಿ. ಸೊ ಇವರೆಲ್ಲ ಭಾಳ ಸಪೋರ್ಟ್ ಮಾಡ್ಯಾರ ಇವ್ರ ಆಫೀಸ್ದಾಗೆಲ್ಲ. ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ನಂಗೆ ಎಷ್ಟು ಖುಷಿ ಅನ್ಸತ್ತಂದ್ರೆ, ಆ್ಯಂಡ್ ಇನ್ನೊಂದು ಒಬ್ರು ಯಾರಂದ್ರೆ ಭಾಗ್ಯ ಅಂಥೇಳಿ ನಂದು ಜೂನಿಯರ್. ಯಾವಾಗ್ಲೂ ಕಾಯ್ತಿರ್ತೀನಕ್ಕ ನಿನ್ನ ವೀಡಿಯೋಸ್, ನಿನ್ನ ವ್ಲಾಗ್ಸ್, ಇದು ಮಾಡೋಕ್ಕ ಬಿಡಬೇಡ, ಯಾವುದು ಫಂಕ್ಷನ್ ಬಂದರೂ ಬಿಡಬೇಡ, ಯಾವ ಹಬ್ಬ ಬಂದರೂ ಬಿಡಬೇಡ, ಸೊ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರು ಅಕ್ಕ ಅಂತೆಲ್ಲ ನಂಗೆ. ಆಮೇಲೆ ವ್ಲಾಗಿಂಗ್ ಕಂಟೆಂಟ್ನು ಸಹ ನನಗೆ ಈ ಥರ ಮಾಡು ಆ ಥರ ಮಾಡು ಅಂತೆಲ್ಲ ಹೇಳ್ತಿರ್ತಾಳೆ. ಸೊ ಅವರಿಗೆಲ್ಲರಿಗೂ ಥ್ಯಾಂಕ್ಸ್. ನಮ್ಮ ಗಂಡನ ಮನೆಯೊಳಗೆ ನಮ್ಮ ಊರಿನವರು, ಆ್ಯಕ್ಚುಲಿ ನಮ್ಮ ಊರಂದ್ರೆ ಸಣ್ಣ ಹಳ್ಳಿ ಅದ, ಅಫ್ಜಲ್ಪುರ ತಾಲೂಕು. ಅಲ್ಲೆಲ್ಲ ಈ ಥರ ಎಲ್ಲ ಇಷ್ಟ ಆಗಲ್ಲ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಕರೆ ಹೇಳ್ಬೇಕಂದ್ರೆ. ಅಂದ್ರೆ ನಾವು ಏನೋ ಮಾಡ್ಕೊಂಡು ಹೊಂಟೀವಿ. ಅಂದರೂ ಊರೊಳಗೆಲ್ಲ ನಮಗೆ ಸಪೋರ್ಟ್ ಮಾಡತ್ತಾರ. ನಾ ಅನ್ಕೊಳತ್ತಿದ್ದೆಪ್ಪ ಯಾರೇನೋ ಅನ್ಕೋತಾರೇನೋ ಮಾಡ್ತಾರೇನೋ ಅಂತ. ಬಟ್ ಚಂದ ಅವ್ರ ಕಮೆಂಟ್ ನೋಡಿ ಖುಷಿ ಆಯ್ತು ನನಗೆ. ಆನಂದಣ್ಣ ಆಮೇಲೆ ಅವ್ರ ವೈಫ್. ಸೊ ಥ್ಯಾಂಕ್ಸ್. ನೀವು ಈ ಥರ ಎಲ್ಲ ನಮ್ಗೆ ಎಂಕರೇಜ್ ಮಾಡಿದ್ರೆ ನಮಗಿನ್ನ ಖುಷಿ ಆಗ್ತದೆ, ಇನ್ನೂ ಒಳ್ಳೆ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತದೆ. ಸೊ ಹೀಗೆ ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಿ ಒಳಗೆ ಚಂದ ಲೈಟ್ ಬರತ್ತಿಲ್ಲ, ಅದಕ್ಕೆ ಹೊರಗೆ ಬಂದ್ವಿ. ಸೊ ಆಫೀಸ್ದವರು, ಆಮೇಲೆ ನಂಗೆ ಯಾರು ರಿಯಲಾಗಿ ಎಂಕರೇಜ್ ಮಾಡತ್ತೀರಿ ಅವರಿಗೆಲ್ಲ ಥ್ಯಾಂಕ್ಸ್. ಹೀಗೆ ಎಂಕರೇಜ್ ಮಾಡಿರಿ. ಒನ್ಸ್ ಅಗೇನ್ ದಸರಾ ಹಬ್ಬ ಹಾರ್ದಿಕ ಶುಭಾಶಯಗಳು. ಹೇಳಿ ಸರ್ ಇನ್ನೊಂದ್ಸಲ. ಒನ್ಸ್ ಅಗೇನ್ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಪ್ಲ್ಯಾನ್ ಇತ್ತು ಮೈಸೂರು ಕರ್ಕೊಂಡು ಹೋಗ್ಬೇಕಂತೇಳಿ, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಮುಂದಿನ ಸಲ ದಸರಾ ಯಂತ್ರ ಎಲ್ಲ ಇನ್ಸ್ಟಾದಲ್ಲಿ ಪಾಪ್ಯುಲರ್ ಅದಲ್ಲ, ದಸರಾ ಒನ್ ಟೈಮ್ ಆದರೂ ಹೋಗ್ಬೇಕು. ದಸರಾಕ್ಕಿಂತ ಮುಂಚೆ ಆ ಲೈಟಿಂಗ್ ನೋಡ್ಬೇಕಂತ ಆಸೆ ಇದಲ್ಲ. ಸೊ ಅದಕ್ಕಾದಾಗಾದರೂ ಹೋಗ್ಬೇಕಂತ ಆಸೆ ಇತ್ತು, ಬಟ್ ಆಗಿಲ್ಲ. ಸೊ ಮುಂದಿನ ಸಲ ಆದಷ್ಟು ಮುಂದಿನ ಸಲ ಹೋಗ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ನೋಡೋಣ. ಸೊ ಹೋದ್ರೆ ವಿಡಿಯೋ ಮಾಡಿ ಖಂಡಿತ ಅಪ್ಲೋಡ್ ಮಾಡ್ತೀವಿ. ಬರ್ರಿ ಈಗ ಗುಡಿ ಹೋಗ್ಬರೋಣ. ನೋಡ್ರಿ ನಮ್ಮ ಅಪಾರ್ಟ್ಮೆಂಟ್ ತುಂಬ ಫುಲ್ ಕಾರ್ ಎಲ್ಲರೂ ಪೂಜೆ ಮಾಡುತ್ತಾರೆ ಇವತ್ತು. ನೋಡ್ರಿ ನಮ್ಮ ಗಾಡಿ ಪೂಜೆ ಹಾಕಕ್ಕೆ ಬಂದ್ವಿ.
ನೀರು ಅದಾವ. ಇದು ನಮ್ಮ ಮನೆಯವ್ರದ್ದು ದಸರಾ ಔಟ್ಫಿಟ್. ಸೊ ಅದು ಇವತ್ತು ವೇಲ್ ಇದ್ರದಲ್ಲ, ಇದು ಯಾವಾಗ ತೊಗೊಂಡಿನೋ ಗೊತ್ತಿಲ್ಲ. ಈ ಡ್ರೆಸ್ಸಿಗೆ ವೇಲೇ ಇಲ್ಲ. ಈ ಕಡೆ ಸುಮ್ಮನೆ ಗುಡಿ ಹೊಂಟಿವತ್ತು ಹೇಳಿ ವೇಲ್ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಹೊಂಟೀನಿ. ಅಲ್ಲಿ ವೇಲ್ ಇಲ್ಲಾರ್ದೆ ಹೋಗಿ ಚಂದ ಅನ್ಸಕದ. ಅದಕ್ಕೆ ಆ್ಯಕ್ಚುಲಿ ನಂಗೆ ಈ ಥರ ಆ್ಯಂಕಲ್ ಲೆಂತ್ ಪ್ಯಾಂಟ್ ಅಂದರೆ ಇಷ್ಟ ಆಗಲ್ಲ. ಹೆಂಗೆ ಕಾಣತ್ತಿತ್ತು ಗೊತ್ತಿಲ್ಲ, ಒಂಥರ ಟಾಂಗಾವಲ್ಲಿದವ್ರು ಹಾಕೋತಾರಲ್ಲ ಹಂಗೆ ಫೀಲ್ ಬರ್ತೈತೆ ನನಗೆ. ನಮ್ಮ ಮನೆಯವ್ರ ಔಟ್ಫಿಟ್ ನೋಡ್ರಿ, ನಮ್ಮ ಮನೆಯವ್ರ ಔಟ್ಫಿಟ್ ಜುಬ್ಬ ಪೈಜಾಮ್ ಹಾಕೊಂಡ್ಬಿಟ್ಟಾರ ಇವತ್ತು. ಹಬ್ಬದ ಪ್ರಯುಕ್ತ ಜುಬ್ಬಾ ಪೈಜಾಮ್. ನೋಡ್ರಿ ಜನ ಹೆಂಗದ. ದರ್ಶನ ಮುಗಿಸ್ಕೊಂಡು ಹೋಗತ್ತೀವಿ ನೋಡ್ರಿ. ಈಗ ಇಲ್ಲೇ ನಮ್ಮ ಅಜ್ಜಿಯವ್ರ ಮನೆ ಅದ. ಅಲ್ಲಿ ಹೋಗಿ ಅವ್ರಿಗಿಷ್ಟು ಬಣ್ಣಿ ಕೊಟ್ಟು ಮಾತಾಡಿಸಿ, ನಮ್ಮ ದೊಡ್ಡಮ್ಮ ಅವ್ರ ಮನೆ ಅದ, ಅವ್ರ ಕಡೆ ಇಷ್ಟು ಹೋಗ್ಬೇಕು ಅಂತ ಅಂದ್ಕೊಳತ್ತೀವಿ. ನೋಡೋಣ. ಅಷ್ಟೇನು ಗದ್ಲಿರ್ಲಿಲ್ಲ ಅಲ್ರಿ? ಚಲೋ ಆಯ್ತು ದರ್ಶನ. ಸಂಜೆಗೆ ಭಾಳ ಜನ ಇರ್ತಾರೆ. ಇದೇ ನೋಡ್ರಿ ನಾವು ಇದ್ದಿದ್ದು ಮನೆ ಫುಲ್ ಮ್ಯಾಲೆ. ಇಲ್ಲೆಲ್ಲ ಎಷ್ಟು ವರ್ಷ ಇದ್ವಿ? 3 ವರ್ಷ ಇದ್ವಲ್ಲ. 3 ವರ್ಷ ಮ್ಯಾಲೆ ಇದ್ವಿ ಇಲ್ಲಿ. ಅದು ನೋಡ್ರಿ ನಮ್ಮ ಮನೆ ಮ್ಯಾಲೆ ಪೂರ್ತಿ. ಸೊ ಇದು ಅಜ್ಜಿ ಮನೆ, ನಮ್ಮ ಅಜ್ಜಿ ಮನೆ. ಗುಡಿಗೆ ಹೋಗಿದ್ವಿ ರೀ. ಹಾಂ ರೀ, ಅದಕ್ಕೆ ನಿಮ್ಮ ಕಡೆ ಎಷ್ಟು ಬಂದು ಹೋಗ್ಬೇಕಂತ ಬಂದಿರಿ. ತಂಪ ಸೈಲೆಂಟ್ ಅದ. ಮಂದಿ ಯಾರಿಲ್ಲಲ್ಲ ಮನೆಯಾಗ. ಬರ್ರಿ ಅಜ್ಜಿ, ಏನೂ ಮಾಡಬೇಡ್ರಿ. ಹಾಂ ರೀ, ಮತ್ತೀಗ ಮೊದಲಿನಂಗೆ ಮಾಡಿದ್ರೆ ಹೆಂಗ್ರಿ ನೀವು? ಮೊನ್ನೆನೂ ಮಾಡಿರಿ ಶ್ರಾವಣದಾಗ. ಮತ್ತು ಈಗ ಇದ್ರಾಗೂ ಎಲ್ಲ ಮನೆಯೆಲ್ಲ ತೆಗಿಬೇಕಂದ್ರೆ ಹೈರಾಣ ಆಗ್ತದೆ ರೀ. ಸರ್ಸದ್ ನಾಳೆಗೆ ಅಲ್ರಿ? ಇದು ತಂದಿರೇನ್ರಿ ದರ್ಗಾ ಕಟ್ಟು? ಚಲೋ ಸಸಿ ಚಂದಾಗ್ಯಾವ ನೋಡ್ರಿ. ಬ್ಯಾಡ್ರಿ ಅಜ್ಜಿ, ಏನು ಚಹಾ ನಾಳೆಗೆ ಮತ್ತೆ ಬರೋದಾಗಲ್ಲ ಹೇಳ್ರಿ. ಇವತ್ತೇ ಬಂದೇವ್ರಿ.
ಇದು ನೋಡ್ರಿ ಮನೆ ಬರೋಣ್ರಿ ಅಜ್ಜಿ ಬರ್ತೀರಿ ನೀವು ಬರ್ರಿ ಬರ್ತೀನಿ ಅಂತ ಬರಲ್ಲ ಆಗಿರ್ತಿ ಹಾಂ ಆಯ್ತು ಅವ್ರಿಗೆ ಕಳ್ಸಾಗ ನಿಮಗೆ ಕರೆಯೋಕೆ ಕಳಿಸ್ತೀನಿ ರೀ ಒಂದೇನು ಆಯ್ತು ಬರ್ತೀರಿ ಹಾಂ ಇಲ್ಲಿ ನಮ್ಮ ದೊಡ್ಡಮ್ಮ ಅದಾರ ಅವ್ರಿಗೆ ಇಷ್ಟು ಬನ್ನಿ ಕೊಟ್ಟು ಮನೆಗೆ ಹೋಗೋಣ ಆಂಟಿ ಆರಾಮದಿರಿ ಹಾಂ ಆರಾಮದಿರಿ ಮಾಡ್ರಿ ಮಾಡ್ರಿ ಭಾಳ ಮಂದಿ ಊಟ ಟೈಮಿಗೆ ಬಂದೆ ನೋಡ್ರಿ ಮತ್ತು ಬಂದ್ವಿ ಮನೆಗೆ ಎಷ್ಟೊತ್ತಿಗೆ ಹೋಗಿವ್ರಿ ಹಾಂ ಮನೆಯಿಂದೆಲ್ಲ ಮುಗಿಸ್ಕೊಂಡು ಹೋಗೋಕೆ ಲೇಟ್ ಆಯಿತು ಈಗ ಬಂದೆ ನೋಡ್ರಿ ನಮ್ಮ ದೊಡ್ಡ ಮನೆಗೆ ಹೋಗಿ ಆಯ್ತು ಈಗ ಮನ್ಯಾಗ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ನಮಗೆ ನೋಡ್ರಿ ನಮ್ಮ ಅಪಾರ್ಟ್ಮೆಂಟ್ ಎಷ್ಟೊಂದು ಕಾಣತೈತಿ ಗ್ರೀನ್ ಎಲ್ಲ ಬಿಸಿಲು ಇಷ್ಟು ತನಕ ಬಿಸಿಲಿತ್ತು ಈಗ ಬಿಸಿಲು ಬೇಕು ನಾವು ಹುಡುಗರು ನೋಡ್ರಿ ಎಷ್ಟು ಚಂದ ಅಭ್ಯಾಸ ಮಾಡತ್ತಾವಲ್ಲಿ ಮತ್ತು ಇಂಥ ಏನಾರ ಹಬ್ಬಿದಾಗೆ ಹಾಕೊಳ್ಳೋದು ಆಗ್ತದಪ್ಪ ಮನ್ಯಾಗ ಇಟ್ಟರೆ ಎಷ್ಟು ಅಂತ ಇಡ್ತೀರ ಭಾರಿ ಮನೆ ಎಲ್ಲ ಹಿಂಗೆ ಮಾಡಿ ಹೋಗಿವಿ ಜಸ್ಟ್ ಮನೆಗೆ ಬಂದು ರೀಚ್ ಆಗಿ ನೋಡ್ರಿ ಗುಡಿಗೆ ಹೋಗಿ ಎಲ್ಲ ಆಯಿತು ಬಿಸಿಲಿತ್ತು ಮತ್ತು ಈಗ ತಂಪಾಯಿತು ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್ ಹೀಗೆ ಸಪೋರ್ಟ್ ಮಾಡಿರಿ ನೋಡ್ತೀರಿ ನಮ್ಮ ವ್ಲಾಗ್ನ ಮರ್ಯಾಕೆ ಹೋಗ್ಬೇಡ್ರಿ ಸ್ವಲ್ಪ ಲೇಟ್ ಆಗುತ್ತೆ ವ್ಲಾಗ್ ಬಿಡೋದು ಯಾಕಂದ್ರೆ ನಂಗೆ ಎಡಿಟ್ ಮಾಡೋದು ಭಾಳ ಕೂತಿಗೆ ಬರುತ್ತೆ ಇವರಂತೂ ಒಂದು ಎಡಿಟ್ನೂ ಮಾಡಲ್ಲ ಏನೂ ಮಾಡಲ್ಲ ನಾನೇ ಮಾಡಬೇಕು ಯೂಟ್ಯೂಬ್ ಚಾನಲ್ ಮಾಡಬೇಕು ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಹೀಗೆ ನಮಗೂ ಸಪೋರ್ಟ್ ಮಾಡಿರಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್